ಏನ್ ಮಾಡ್ತಿದ್ಯಾ ಗುರು? ಜೀವನದಲ್ಲಿ ಏನು ಸರಿಯಾಗಿ ನಡೀತಿಲ್ವಾ? ಎಲ್ಲ ಬಿಟ್ಟು ಹೋಗ್ತಿದಾರಾ? ಏನು ಜೀವನದಲ್ಲಿ ನಡೀತಿಲ್ವಾ? ಬಿಟ್ಬಿಡು. ಸ್ವಲ್ಪ ದಿನ ಪಾಸ್ ಆಗು. ಕರೆಕ್ಟಾಗಿ ಹೇಳ್ಬೇಕಂದ್ರೆ 1 ತಿಂಗಳು 1 ವರ್ಷನೋ ಸುಮ್ಮನೆ ಇದ್ಬಿಡು ಗುರು. ಯಾರ ಗಂಟೆಗೂ ಹೋಗ್ಬೇಡ. ನಿನ್ನನ್ನ ನೀನು ಗೆಲ್ಬೇಕಂದ್ರೆ ಯಾರ ವಿಷಯನೂ ಮಾತಾಡಕ್ ಹೋಗ್ಬೇಡ. ಯಾವ ವಿಷಯಕ್ಕೂ ತಲೆ ಕೊಡಕ್ ಹೋಗ್ಬೇಡ. ನೀನು ನಿನ್ನ ಕೆಲಸ ನಿಂದೆಷ್ಟಿದೆ ಅಷ್ಟು ಮಾಡು. ಯಾರಾದ್ರೂ ಏನಾದ್ರು ಹೇಳಿದ್ರ ಸುಮ್ಮನೆ ಇದ್ಬಿಡು. ಈಗ ಮಾಂಕ್ ಮಾಡಂತ ಗೊತ್ತುಂಟ, ಅದೇ ರೀತಿ ಸುಮ್ಮನೆ ಇರಬೇಕು. ಡಿಸಿಪ್ಲಿನ್ ಆಗಿರ್ಬೇಕು, ಸ್ಮಾರ್ಟ್ ಆಗಿರ್ಬೇಕು, ಹೆಲ್ತ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು, ಮತ್ತೆ ವೆಲ್ತ್ ಮೇಲೂ ಕಾನ್ಸಂಟ್ರೇಷನ್ ಮಾಡಲೇಬೇಕು. ಮತ್ತೆ ಏನಪ್ಪ ಅಂದರೆ ನಾವು ಏನೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡಿ ಅದರಲ್ಲಿ ಒಂದು ಸಾಧಿಸುವಂಥ ಮಟ್ಟಕ್ಕೆ ನಾವು ಹೋಗಬೇಕು. ಅದು ಬಿಟ್ಟು ಯಾರೋ ಹಿಂದೆ ಹೋಗೋದು, ಸುಮ್ಮನೆ ಬ್ಯಾಡ್ ಹ್ಯಾಬಿಟ್ಸ್, ಸಿಗರೇಟು, ಮದ್ಯಪಾನ, ಅದು ಬಿಟ್ಟರೆ ಬೇರೆ ಯಾವುದೋ ಗ್ಯಾಂಬ್ಲಿಂಗ್ ಅಂತೆ ಅದು ಇದಂತೆಲ್ಲ ಅದರಿಂದ ಎಲ್ಲ ಹೆಲ್ತಿ ಪ್ರಾಪರ್ ಆಗಿರಬೇಕು. ಹೆಲ್ತ್ ಇದ್ದರೆ ವೆಲ್ತ್ ಸರಿಯಾಗಿರುತ್ತೆ. ಇಲ್ಲಾಂದರೆ ಇವಾಗ ಬೇಕಾಬಿಟ್ಟಿ ದೊಡ್ಡದು ಒಟ್ರಾಶಿ ನಿದ್ದೆ ಬಿಡೋದು ಅದು ಇದೆಲ್ಲ ಮಾಡಿಕೊಂಡು ಏನೋ ಸುಮ್ಮನೆ ನಮ್ಮ ಹೆಲ್ತನ್ನು ನಾವು ಹಾಳು ಮಾಡಿಕೊಂಡು ಇವಾಗ ದುಡ್ದಿದ್ದು ಇನ್ನೊಂದು 50 ವರ್ಷ 45 ವರ್ಷ 40 ವರ್ಷದ ನಂತರನೇ ಎಲ್ಲ ಶುರುವಾಗುತ್ತೆ. ಈಗ 40 ವರ್ಷ ಬೇಕಂತಿಲ್ಲ, ಈಗ ಸಣ್ಣ ಮಗುವಿಂದನೇ ಶುರು ಆಗ್ತದೆ ಎಲ್ಲ. ಶುಗರು, BP ಅದು ಇದಂತ ಅದಕ್ಕಿಂತ ಜಾಸ್ತಿನೇ ಇರುತ್ತೆ ಇವಾಗ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಹೆಲ್ದಿ ಆಗಿರಬೇಕು. ಜಂಕ್ ಫುಡ್ನ ಅವಾಯ್ಡ್ ಮಾಡಲೇಬೇಕು. ಆಲ್ಕೋಹಾಲ್ ಅಂತೂ ಮುಟ್ಟಕ್ಕೆ ಆಗಬಾರ್ದು. ಮತ್ತು ಫುಲ್ ಹೈಡ್ರೇಟ್ ಆಗಿರಬೇಕು. ಮತ್ತು ನಮ್ಮ ಮೇಲೆ ನಾವು ಬಿಲೀವ್ ಮಾಡಿದರೆ ಮಾತ್ರ ಇದೆಲ್ಲ ಸಾಧ್ಯ. ಜಿಮ್ಗೆ ಹೋಗು, ಏನು ಬೇಕೋ ಅದನ್ನ ಮಾಡು, ಹೆಲ್ದಿ ಆಗಿರು ಅಷ್ಟೇ. ನಿನ್ನನ್ನು ನೀನು ನೋಡಿಕೊಂಡ್ರೆ ಇನ್ನು ಬರುವ ಮುಂದಿನ ದಿನಗಳು ನೋಡ್ಕೊಳ್ತಾ ಹೋಗುತ್ತೆ. ಅದು ಬಿಟ್ಟು ನೀನು ಇವಾಗಲೇ ಏನು ಬ್ಯಾಡ್ ಹ್ಯಾಬಿಟ್ಸ್ನೆಲ್ಲ ಶುರು ಮಾಡಿಕೊಂಡು ಏನೋ ಒಂಥರ ಏನೋ ಬೇಕಾಬಿಟ್ಟಿದ್ದಾರೆ ಇದ್ದರೆ ಮುಂದಿನ ದಿನಗಳಲ್ಲಿ ಅದ್ರ ಏನು ಇದು ಎಫೆಕ್ಟ್ ಇರುತ್ತೆ ಅದೆಲ್ಲ ಶುರುವಾಗುತ್ತೆ. ಅದಕ್ಕೆ ಸ್ಟೇ ಹೆಲ್ದಿ, ಸ್ಟೇ ಫೋಕಸ್, ಬಿಲೀವ್ ಇನ್ ಯುವರ್ ಸೆಲ್ಫ್ ಅಷ್ಟೇ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಶೇರ್ ಮಾಡಿ.